Today's topic is postnatal mother daily diet plan. Hello friends, ವೆಲ್ಕಮ್ ಟು ನರ್ಸಿಂಗ್ ಟೆಕ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರ ಪೋಸ್ಟ್ ನೆಟಲ್ ಮದರ್ ಡಯಟ್ ಪ್ಲಾನ್ ಪರ್ ಡೇ, ಹೆರಿಗೆಯ ನಂತರ ತಾಯಿಯ ದಿನಸಿ ಆಹಾರ ಯೋಜನೆ ಇವತ್ತಿನ ಟಾಪಿಕ್. ಇಂದು ನಾವು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದು ಹೆರಿಗೆಯ ನಂತರ ತಾಯಿಯ ದಿನಸಿ ಆಹಾರ ಯೋಜನೆ, ಪೋಸ್ಟ್ ನೆಟಲ್ ಮದರ್ ಡಯಟ್ ಪ್ಲಾನ್ ಇನ್ ದಿ ಪರ್ ಡೇ. ಹೆರಿಗೆಯ ನಂತರ ತಾಯಿಯ ದೇಹ ದುರ್ಬಲವಾಗಿರುತ್ತದೆ. ಅದರಿಂದ ತಾಯಿಗೆ ಶಕ್ತಿ, ರಕ್ತದ ಪ್ರಮಾಣ ಹೆಚ್ಚಿಸುವುದು ಮತ್ತು ಮಗುವಿಗೆ ಉತ್ತಮ ತಾಯಿ ಹಾಲು ಉತ್ಪಾದನೆ ಆಗಲು ಸರಿಯಾದ ಆಹಾರ ತುಂಬಾ ಮುಖ್ಯ. ಆದ್ದರಿಂದ ಇಂದು ನಾವು ಒಂದು ದಿನದ ಪೂರ್ಣ ಆಹಾರದ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಡೈಲಿ ಡಯಟ್ ಪ್ಲಾನ್ ಇನ್ ದಿ ಪರ್ ಡೇ. ಬೆಳಗಿನ ಆಹಾರ ಆರ್ ಅರ್ಲಿ ಮಾರ್ನಿಂಗ್ ಡಯಟ್. ಬೆಳಗ್ಗೆ ಎದ್ದ ಕೂಡಲೇ ತಾಯಿ ತೆಗೆದುಕೊಳ್ಳಬಹುದಾದ ಆಹಾರಗಳು: 1 ಗ್ಲಾಸ್ ಬೆಚ್ಚಗಿನ ಹಾಲು, ಅದರಲ್ಲಿ ಅರಿಶಿನವನ್ನು ಮಿಕ್ಸ್ ಮಾಡಬೇಕು ಮತ್ತು 4 ರಿಂದ 5 ನೆನೆಸಿದ ಬಾದಾಮನ್ನು ತಿನ್ನಬೇಕು ಮತ್ತು 1 ಗ್ಲಾಸ್ ಜೀರಿಗೆ ನೀರು ಅಥವಾ ಮೆಂತ್ಯ ನೀರು ಕುಡಿಬೇಕು. ಡೈಲಿ ಬೆಳಗ್ಗೆ ಎದ್ದು ಕೂಡಲೇ ಇದನ್ನು ಫಾಲೋ ಅಪ್ ಮಾಡಬೇಕು. ಮತ್ತು ಈ ಮಾರ್ನಿಂಗ್ ಡಯಟ್ ಆರ್ ಬೆಳಗಿನ ಉಪಹಾರ ಆರ್ ಅರ್ಲಿ ಮಾರ್ನಿಂಗ್ ಡಯಟ್ ತೆಗೆದುಕೊಳ್ಳುವುದರಿಂದ ಪೋಸ್ಟ್ ನೆಟಲ್ ಮದರ್ಗೆ ಪ್ರಯೋಜನಗಳು ಏನಾಗುತ್ತವೆ ನೋಡೋಣ ಬನ್ನಿ. ದೇಹದ ಶಕ್ತಿ ಹೆಚ್ಚುತ್ತದೆ ಮತ್ತು ಗಾಯಗಳು ಬೇಗ ಗುಣವಾಗಲು ಸಹಾಯ ಮಾಡುತ್ತದೆ. ತಾಯಿಯ ಹಾಲಿನ ಉತ್ಪಾದನೆ ಹೆಚ್ಚಿಸುತ್ತದೆ ಮತ್ತು ಉಪಹಾರದಲ್ಲಿ ಏನು ತೆಗೆದುಕೊಳ್ಳಬೇಕಂತ ನೋಡೋಣ ಬನ್ನಿ. ಬ್ರೇಕ್ಫಾಸ್ಟ್ ಆಫ್ ದಿ ಡೇ. ಬೆಳಗಿನ ಉಪಹಾರದಲ್ಲಿ ಇಡ್ಲಿ ಮತ್ತು ಸಾಂಬಾರ್ ತೆಗೆದುಕೊಳ್ಬೇಕು ಮತ್ತು ಮೆತ್ತಗಿನ ಆರ್ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿದ ಉಪ್ಪಿಟ್ಟನ್ನು ಸೇವಿಸುವುದು ಉತ್ತಮ. ಮತ್ತು ಅದರ ಜೊತೆ ಓಟ್ಸ್ ಪಾಯಸನ್ನು ತೆಗೆದುಕೊಂಡರೆ ಅತಿ ಉತ್ತಮ. ಅದರ ಜೊತೆ ಒಂದು ಬಾಯ್ಲ್ ಮಾಡಿದ ಎಗ್ ಅವರ ಮೊಟ್ಟೆಯನ್ನು ತೆಗೆದುಕೊಂಡರೆ ಬಹಳ ಉತ್ತಮವಾಗಿರುತ್ತದೆ. ಮತ್ತು ಇದರ ಪ್ರಯೋಜನಗಳು ಏನೆಂಬುದು ನೋಡೋಣ ಬನ್ನಿ. ದಿನಪೂರ್ತಿ ಶಕ್ತಿ ನೀಡುತ್ತದೆ ಮತ್ತು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ರಿಚ್ ವಿಟಮಿನ್ಸ್ ಅನ್ನು ಒದಗಿಸುತ್ತದೆ. ಮಧ್ಯಾಹ್ನಕ್ಕೂ ಮೊದಲು ಸಮ್ ಸ್ನ್ಯಾಕ್ಸ್ ಆರ್ ನೀಡೆಡ್ ಫಾರ್ ಪೋಸ್ಟ್ ನೆಟಲ್ ಮದರ್ಸ್. ಈ ಸಮಯದಲ್ಲಿ ತಾಯಿ ತೆಗೆದುಕೊಳ್ಳಬಹುದಾದ ಆಹಾರಗಳು: ಒಂದು ಯಾವುದಾದರೂ ಹಣ್ಣುಗಳನ್ನು ತೆಗೆದುಕೊಳ್ಳಬೇಕು. ಎಕ್ಸಾಂಪಲ್ ಆಗಿ ಒಂದು ಬಾಳೆಹಣ್ಣನ್ನು ಸೇವಿಸಬೇಕು ಆರ್ ಸೇಬು ಹಣ್ಣು ಆರ್ ದಾಳಿಂಬೆ ಹಣ್ಣನ್ನು ಸೇವಿಸಿದರೆ ಅತಿ ಉತ್ತಮ. 1 ಗ್ಲಾಸ್ ತೆಂಗಿನಕಾಯಿ ನೀರು ಕುಡಿದರೆ ಅತಿ ಉತ್ತಮ. ಹೆರಿಗೆ ನಂತರದ ತಾಯಿಗೆ ತೆಂಗಿನ ನೀರು ಬಹಳ ಉತ್ತಮವಾಗಿರುತ್ತದೆ. ಯಾಕೆಂದರೆ ತೆಂಗಿನ ನೀರು ದೇಹವನ್ನು ಹೈಡ್ರೇಟ್ ಮಾಡುತ್ತದೆ. ಡಿಹೈಡ್ರೇಷನ್ ತಪ್ಪುತ್ತದೆ. ಟು ಪ್ರಿವೆಂಟ್ ದಿ ಡಿಹೈಡ್ರೇಷನ್ ಆಫ್ ದಿ ಪೋಸ್ಟ್ ನೆಟಲ್ ಮದರ್ಸ್. ಮತ್ತು ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳನ್ನು ಅತಿ ಹೆಚ್ಚಾಗಿ ನೀಡುತ್ತದೆ. ಮಧ್ಯಾಹ್ನಕ್ಕೂ ಮೊದಲು ಈ ಆಹಾರಗಳನ್ನು ತೆಗೆದುಕೊಳ್ಳಬೇಕು. ಮಧ್ಯಾಹ್ನದ ಊಟ ಪೋಸ್ಟ್ ನೆಟಲ್ ಮದರ್ ಏನು ತೆಗೆದುಕೊಳ್ಳಬೇಕೆಂಬುದು ನೋಡೋಣ ಬನ್ನಿ. ಈಗ ಮಧ್ಯಾಹ್ನದ ಊಟದಲ್ಲಿ 2 ಚಪಾತಿ ಅಥವಾ 1 ಕಪ್ ರೈಸ್ ತೆಗೆದುಕೊಳ್ಳಬೇಕು ಮತ್ತು
1 ಬೌಲ್ ದಾಲ್ ತೆಗೆದುಕೊಳ್ಳಬೇಕು ಮತ್ತು ಹಸಿರು ತರಕಾರಿ ಆಹಾರವನ್ನು ಸೇವಿಸಬೇಕು. ಹೆರಿಗೆ ನಂತರದ ತಾಯಿ ಹಸಿರು ತರಕಾರಿ ಸೇವಿಸಿದರೆ ಅತಿ ಉತ್ತಮ. ಮೊಸರು ಅಥವಾ ಮಜ್ಜಿಗೆಯನ್ನು ಸೇವಿಸಬೇಕು ಮತ್ತು ಅದರ ಜೊತೆ ಸಲಾಡ್ ಅನ್ನು ಸೇವಿಸಬೇಕು. ಈ ಮಧ್ಯಾಹ್ನದ ಊಟದಲ್ಲಿ ತಿನ್ನುವ ಪ್ರಯೋಜನಗಳು ಏನೆಂದರೆ ಪ್ರೋಟೀನ್ ಮತ್ತು ಐರನ್ ಒದಗಿಸುತ್ತದೆ, ತಾಯಿಯ ದೇಹದ ಪುನಶ್ಚೇತನಕ್ಕೆ ಸಹಾಯ ಮಾಡುತ್ತದೆ. ಪೋಸ್ಟ್ ನೆಟಲ್ ಮದರ್ ಸಂಜೆ ಸ್ನ್ಯಾಕ್ಸ್ ಏನು ತೆಗೆದುಕೊಳ್ಬೇಕಂದ್ರೆ ಸಂಜೆ ಸಮಯದಲ್ಲಿ 1 ಕಪ್ ಹರ್ಬಲ್ ಟೀ ಆರ್ 1 ಗ್ಲಾಸ್ ಹಾಲುಗಳನ್ನು ಸೇವಿಸಿದರೆ ಉತ್ತಮವಾಗಿರುತ್ತದೆ. ಅಥವಾ ಮೊಳಕೆ ಕಾಳು ಅಥವಾ ಹುರಿದ ಕಡಲೆಯನ್ನು ಸೇವಿಸಿದರೆ ಅತಿ ಉತ್ತಮ. ಇದರ ಪ್ರಯೋಜನಗಳು ಶಕ್ತಿ ಹೆಚ್ಚಿಸುತ್ತದೆ ಮತ್ತು ದೇಹಕ್ಕೆ ಪ್ರೋಟೀನ್ ಒದಗಿಸುತ್ತದೆ. ಹೆರಿಗೆ ನಂತರದ ತಾಯಿ ರಾತ್ರಿ ಊಟ ಏನು ಸೇವಿಸಬೇಕೆಂದರೆ ರಾತ್ರಿ ಆಹಾರ 2 ಚಪಾತಿ ಮತ್ತು ತರಕಾರಿ ಅಥವಾ ವೆಜಿಟೇಬಲ್ ಕಿಚಡಿ, ತರಕಾರಿ ಕಿಚಡಿಯನ್ನು ಸೇವಿಸಿದರೆ ಉತ್ತಮ. ಇದರ ಪ್ರಯೋಜನಗಳು ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ರಾತ್ರಿ ಸಮಯದಲ್ಲಿ ಉತ್ತಮ ನಿದ್ರೆ ಬರುತ್ತದೆ. ಮತ್ತು ರಾತ್ರಿ ಊಟ ಸ್ಮಾಲೆಸ್ಟ್ ಇರಬೇಕು, ಅಂದರೆ ಕಮ್ಮಿ ಊಟ ಮಾಡಬೇಕು. ಮಲಗುವ ಮೊದಲು 1 ಗ್ಲಾಸ್ ಬೆಚ್ಚಗಿನ ಹಾಲು ಸೇವಿಸಬೇಕು ಮತ್ತು ಅದರ ಜೊತೆ ಒಂದು 4 ರಿಂದ 5 ಖರ್ಜೂರವನ್ನು ಸೇವಿಸಬೇಕು. ಇದರ ಪ್ರಯೋಜನಗಳು ಕ್ಯಾಲ್ಸಿಯಂ ಹೆಚ್ಚಿಸುತ್ತದೆ ಮತ್ತು ದೇಹಕ್ಕೆ ವಿಶ್ರಾಂತಿ ನೀಡುತ್ತದೆ. ಈ ಎಲ್ಲ ಆಹಾರಗಳನ್ನು ಹೆರಿಗೆ ನಂತರದ ತಾಯಿ ಸೇವಿಸಿದರೆ ದೇಹಕ್ಕೆ ಬಹಳ ಉತ್ತಮವಾಗಿರುತ್ತದೆ. ನಿಮ್ಮ ಕನ್ಸಲ್ಟೆಂಟ್ ಡಾಕ್ಟರ್ ಇದನ್ನೇ ನಿಮಗೆ ಅಡ್ವೈಸ್ ಮಾಡಿರ್ತಾರೆ, ಬಟ್ ನೀವು ಅದನ್ನು ಒಪ್ಪಿಕೊಂಡಿರೋದಿಲ್ಲ, ಅದನ್ನು ಪ್ರಿಪೇರ್ ಮಾಡೋದಿಲ್ಲ. ಇದನ್ನ ಪ್ರಿಪೇರ್ ಮಾಡಿ ತೆಗೆದುಕೊಳ್ಳಿ, ದೇಹಕ್ಕೆ ಉತ್ತಮವಾಗಿರುತ್ತದೆ. ಹೆರಿಗೆ ನಂತರದ ತಾಯಿಗೆ ಇಂಪಾರ್ಟೆಂಟ್ ಟಿಪ್ಸ್ ಏನೆಂದರೆ ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನೇ ಕಂಪಲ್ಸರಿ ಕುಡಿಯಲೇಬೇಕು ಮತ್ತು ಐರನ್ ರಿಚ್ ಇರುವ ಆಹಾರವನ್ನು ತಿನ್ನಬೇಕು. ಎಕ್ಸಾಂಪಲ್ ಆಗಿ ಪಾಲಕ್ ಸೊಪ್ಪು, ಬೆಲ್ಲ, ಖರ್ಜೂರ. ಮತ್ತು ವೈದ್ಯರು ಕೊಟ್ಟ ಐರನ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅನ್ನು ದಿನಾಲೂ ತೆಗೆದುಕೊಳ್ಳಬೇಕು. ನಿಮ್ಮ ಏನೋ ಕೆಲಸ ಒತ್ತಡದಿಂದ ಟ್ಯಾಬ್ಲೆಟ್ ಅನ್ನು ಬಿಡಬಾರದು. ಟ್ಯಾಬ್ಲೆಟ್ ಬಹಳ ಮುಖ್ಯ ಹೆರಿಗೆ ನಂತರದ ತಾಯಿಗೆ. ಮತ್ತು ಹೆರಿಗೆ ನಂತರದ ತಾಯಿ ಜಂಕ್ ಫುಡ್ ಮತ್ತು ಹೆಚ್ಚು ಮಸಾಲೆ ಆಹಾರವನ್ನು ತಿನ್ನಬಾರದು, ಅದನ್ನು ತಪ್ಪಿಸಬೇಕು. ಮತ್ತು ಚಿಕ್ಕ ಚಿಕ್ಕ ಸಮಯದಲ್ಲಿ ಆಹಾರವನ್ನು ತೆಗೆದುಕೊಳ್ಳಬೇಕು, ದೇಹಕ್ಕೆ ಶಕ್ತಿ ಒದಗಿಸುತ್ತದೆ. ಈ ಎಲ್ಲ ಇನ್ಸ್ಟ್ರಕ್ಷನ್ ಅನ್ನು ನಿಮಗೆ ಪರಿಚಯವಿರುವ ಹೆರಿಗೆ ನಂತರದ ತಾಯಿಗೆ ನೀವು ಹೇಳಿ, ನೀವು ಫಾಲೋ ಮಾಡಿ, ಮತ್ತೊಬ್ಬರಿಗೆ ಹೇಳಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾವು ಹೆರಿಗೆ ನಂತರದ ತಾಯಿಯ ದಿನಸಿ ಆಹಾರದ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೆವು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿಕೊಳ್ಳಿ. ಇನ್ನಷ್ಟು ನರ್ಸಿಂಗ್ ವಿಡಿಯೋಗಳಿಗಾಗಿ ನಮ್ಮ ನರ್ಸಿಂಗ್ ಟೆಕ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.